ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಐಸಿ ವಿತ್ ಆರ್ಸಿ ಕ್ಲಾಸಸ್. ನಾವು ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಚಾಪ್ಟರ್ ವೈಸ್ MCQsಗಳನ್ನ ನಾವು ನೋಡ್ತಾ ಇದ್ದೀವಿ. ಇದು ಭಾಗ ಎರಡು. ಭಾಗ ಒಂದರಲ್ಲಿ ನಾವು ಪ್ರಸ್ತಾವನೆ ಬಗ್ಗೆ ಪ್ರಶ್ನೆಗಳನ್ನು ನೋಡುತ್ತೇವೆ. ಹಾಗೆ ಕೂಡ ಇದರಲ್ಲಿ ಈ ಕ್ಲಾಸಲ್ಲಿ ನಾವು ಒಕ್ಕೂಟ ಮತ್ತು ಅದರ ಭೂಪ್ರದೇಶಕ್ಕೆ ಸಂಬಂಧಪಟ್ಟಂತ ಹಿಂದೆ ನಡೆದಂತ ಎಕ್ಸಾಮ್ಗಳಲ್ಲಿ ಕೇಳಿದಂತ ಪ್ರಶ್ನೆಗಳನ್ನ ನಾವು ನೋಡೋಣ. ಮೊದಲನೇ ಕ್ವಶನ್, ಭಾರತದಲ್ಲಿ ಹೊಸ ರಾಜ್ಯದ ರಚನೆಗೆ ಸಂವಿಧಾನದ ಯಾವ ಭಾಗಗಳು ತಿದ್ದುಪಡಿ ಮಾಡಬೇಕು ಅಂತ ಮೊದಲನೇ ಕ್ವಶನ್. ಇದು ಪೋಸ್ಟ್ ಕಾನ್ಸ್ಟೇಬಲ್ 2015ರಲ್ಲಿ ಕೇಳಿದಂತ ಪ್ರಶ್ನೆ. ಆಪ್ಷನ್ ಎ 1ನೇ ಭಾಗ, ಆಪ್ಷನ್ 2 3ನೇ ಭಾಗ, ಆಪ್ಷನ್ 3 2ನೇ ಭಾಗ, ಆಪ್ಷನ್ 4 9ನೇ ಭಾಗ. ಈ ರೀತಿ ಆಪ್ಷನ್ ಕೊಟ್ಟಿದ್ದಾನೆ. ಆಪ್ಷನ್ 1ನೇ ಭಾಗ ಏನ್ ಹೇಳುತ್ತಪ್ಪ ಅಂತಂದ್ರೆ ಒಕ್ಕೂಟ ಮತ್ತು ಅದರ ಭೂಪ್ರದೇಶಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಹೇಳುತ್ತೆ. 3ನೇ ಭಾಗ ಏನು ಹೇಳುತ್ತೆ ಅಂದ್ರೆ ಇದು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಿದೆ. 2ನೇ ಭಾಗ ಇದು ಸಿಟಿಜನ್ಶಿಪ್ ಅಂದ್ರೆ ಪೌರತ್ವಕ್ಕೆ ಸಂಬಂಧಪಟ್ಟಿದೆ. 9ನೇ ಭಾಗ ಇದು ಪಂಚಾಯಿತಿಗೆ ಸಂಬಂಧಪಟ್ಟಿದೆ. ಹಾಗಾದ್ರೆ ಹೊಸ ರಾಜ್ಯದ ರಚನೆಗೆ ಸಂವಿಧಾನದ ಯಾವ ಭಾಗಗಳು ತಿದ್ದುಪಡಿ ಮಾಡಬೇಕಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1ನೇ ಭಾಗ, ಒಕ್ಕೂಟ ಮತ್ತು ಅದರ ಭೂಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ತಿದ್ದುಪಡಿ ಮಾಡಬೇಕು. ಹಾಗಾದ್ರೆ ಹೊಸ ರಾಜ್ಯವನ್ನು ಯಾವ ರೀತಿ ರಚನೆ ಮಾಡ್ತಾರೆ ಅಂದ್ರೆ ಹೊಸ ಶಾಸನವನ್ನು ರಚಿಸುವ ಮೂಲಕ ಒಂದು ಹೊಸ ರಾಜ್ಯವನ್ನು ರಚನೆ ಮಾಡಬಹುದು. ಅದಕ್ಕೆ ಅಧಿಕಾರ ಇರುವುದು ಸಂಸತ್ತಿಗೆ ಮಾತ್ರ ಅಧಿಕಾರ ಇದೆ ಹೊಸ ರಾಜ್ಯವನ್ನು ರಚನೆ ಮಾಡೋಕೆ. ಹಾಗಾದ್ರೆ ಅದಕ್ಕೆ ಒಂದಿಷ್ಟು ಕಂಡೀಷನ್ಗಳಿವೆ. ಮೊದಲನೇ ಕಂಡೀಷನ್ ಏನಪ್ಪಾ ಅಂತಂದ್ರೆ ಆ ಶಾಸನವನ್ನು ಅಂದರೆ ಆ ಮಸೂದೆಯನ್ನು ಮಂಡಿಸುವ ಮುಂಚೆ ಸಂಸತ್ತಿನಲ್ಲಿ ಮಂಡಿಸುವ ಮುಂಚೆ ರಾಷ್ಟ್ರಪತಿಗಳ ಪೂರ್ವಾನುಮತಿಯನ್ನು ಪಡೆದಿರಬೇಕು. 2ನೇದು ಇದನ್ನು ರಾಜ್ಯಸಭೆಯಲ್ಲೇ ಮಂಡಿಸಬೇಕು. ಮೊದಲು ಇದನ್ನು ರಾಜ್ಯಸಭೆಯಲ್ಲೇ ಮಂಡಿಸಬೇಕು. ಇನ್ನು 3ನೇದಾಗಿ ಎರಡು ಸದನದಲ್ಲಿ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಇದು ಸರಳ ಬಹುಮತವನ್ನು ಪಡೆಯಬೇಕು. ಇಷ್ಟು ಈ ಶಾಸನವನ್ನು ಮಂಡಿಸೋಕೆ ಕಂಡೀಷನ್ಗಳಿವೆ. ಓಕೆ, ಇನ್ನು 2ನೇ ಕ್ವಶನ್. ಕರೆಕ್ಟ್ ಆಗಿ 2ನೇ ಕ್ವಶನ್, ಸಂವಿಧಾನದ 1ನೇ ಭಾಗವು ಯಾವ ವಿಷಯದ ಬಗ್ಗೆ ಹೇಳುತ್ತದೆ? ಆಪ್ಷನ್ ಎ ಪ್ರಸ್ತಾವನೆ, ಆಪ್ಷನ್ 2 ಮೂಲಭೂತ ಹಕ್ಕುಗಳು, ಆಪ್ಷನ್ 3 ಭಾರತದ ರಾಜ್ಯಗಳ ಒಕ್ಕೂಟ, ಆಪ್ಷನ್ ಇ ರಾಜ್ಯ ನಿರ್ದೇಶಕ ತತ್ವಗಳು. ಈ ರೀತಿ ಆಪ್ಷನ್ ಕೊಟ್ಟಿದ್ದಾನೆ. ಹಾಗಾದ್ರೆ ಆಪ್ಷನ್ 2 ಏನು ಮೂಲಭೂತ ಹಕ್ಕುಗಳು, ಇದು ಭಾಗ 3. ಭಾರತದ ರಾಜ್ಯಗಳ ಒಕ್ಕೂಟ ಇದು ಭಾಗ 1. ರಾಜ್ಯ ನಿರ್ದೇಶಕ ತತ್ವಗಳು ಇದು ಭಾಗ 4ರಲ್ಲಿ ಕಾಣಬಹುದು ನಾವು. ಹಾಗಾದ್ರೆ ಇದು ಭಾಗ 1 ಯಾವ ವಿಷಯದ ಬಗ್ಗೆ ಅಂದ್ರೆ ಇದು ಭಾರತದ ರಾಜ್ಯಗಳ ಒಕ್ಕೂಟ. ಇದು ಸರಿಯಾದ ಉತ್ತರ. ಹಾಗಾದ್ರೆ ಭಾಗ 1 ಇದು ವಿಧಿ 1ರಿಂದ 4 ಒಳಗೊಂಡಿದೆ. ಹಾಗಾದ್ರೆ ವಿಧಿ 1ರಿಂದ 4 ಏನೇನು ಹೇಳುತ್ತೆ ಅಂದ್ರೆ ಅದನ್ನು ನೋಡೋಣ. 1ನೇ ವಿಧಿ ಏನು ಹೇಳುತ್ತಂದ್ರೆ ಇದು ಒಕ್ಕೂಟದ ಹೆಸರು ಮತ್ತು ಭೂಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಹೇಳುತ್ತದೆ. ವಿಧಿ 1 ಒಕ್ಕೂಟದ ಹೆಸರು ಮತ್ತು ಭೂಪ್ರದೇಶದ ಬಗ್ಗೆ ಹೇಳುತ್ತದೆ. ಹಾಗಾದ್ರೆ ವಿಧಿ 2 ಇದು ಹೊಸ ರಾಜ್ಯಗಳ ಸೇರ್ಪಡೆ, ಅಥವಾ ಸ್ಥಾಪನೆ
ಬಗ್ಗೆ ಹೇಳುತ್ತದೆ. ಹಾಗಾದ್ರೆ ವಿಧಿ 3 ಇದು ಹೊಸ ರಾಜ್ಯಗಳ ರಚನೆ. ಹೊಸ ರಾಜ್ಯಗಳು ಏನ್ ಮಾಡೋದು? ಹೊಸ ರಾಜ್ಯಗಳ ರಚನೆ ಆಗಿರ್ಬೋದು, ಹೊಸ ರಾಜ್ಯಗಳ ರಚನೆ ಮತ್ತು ಅಸ್ತಿತ್ವದಲ್ಲಿರುವ ರಾಜ್ಯಗಳ ಪ್ರದೇಶಗಳು, ಸಾರಿ ಅಸ್ತಿತ್ವದಲ್ಲಿರುವ ರಾಜ್ಯಗಳ ಪ್ರದೇಶದ ಬಗ್ಗೆ ಮತ್ತು ಗಡಿಗಳ ಬಗ್ಗೆ ಮತ್ತು ಅದರ ಹೆಸರು ಬದಲಾವಣೆ ಬಗ್ಗೆ ಇದು ಹೇಳುತ್ತದೆ. ಇದು ಪ್ರಮುಖವಾಗಿ ಹೆಸರುಗಳ ಬದಲಾವಣೆ, ಇದು ನೆನಪಿಟ್ಕೋಬೇಕು. ಯಾಕಂದ್ರೆ ಈಗ ಕೇರಳ ಇದ್ದದ್ದು ಕೇರಳ ಮುಕ್ತ ಮಾಡಿದ್ದಾರೆ. ಇದಕ್ಕೆ ಬರುವ ಚಾನ್ಸಸ್ ಮುಂದೆ ಬರುವ ಎಲ್ಲಾ ಎಕ್ಸಾಮ್ಗಳೇ ಪ್ರಮುಖವಾದಂತ ನೋಡಿ, ಇಂಪಾರ್ಟೆಂಟ್. ಇದು ಹೆಸರುಗಳ ಬದಲಾವಣೆ ಮಾಡಬಹುದು. ಆಪ್ಷನ್ ಇದ ಆರ್ಟಿಕಲ್ 3. ಓಕೆ, ಹಾಗಾದ್ರೆ 4ನೇ ವಿಧಿ ಇಲ್ಲಿ ಬರುತ್ತೆ ನೋಡಿ. 4ನೇ ವಿಧಿ ಇದು ಎರಡನೇ ವಿಧಿ ಮತ್ತು 3ನೇ ಪರಿಚ್ಛೇದ ಏನಿದೆಯಲ್ಲ, ಇದು ಮೇರೆಗೆ ಮಾಡಲಾದ ಕಾನೂನುಗಳು ಮತ್ತು 1ನೇ ಮತ್ತು 4ನೇ ಅನುಸೂಚಿಗಳು ತಿದ್ದುಪಡಿ ಬಗ್ಗೆ ಪೂರಕ ಮತ್ತು ಪ್ರಾಸಂಗಿಕ ಮತ್ತು ಅನುಷಂಗಿಕ ವಿಷಯಗಳ ಬಗ್ಗೆ ಉಪಬಂಧವನ್ನು ಕಲ್ಪಿಸುತ್ತದೆ. ಇದು 4ನೇ ವಿಧಿ. ಓಕೆ, ಇಷ್ಟು ಈ 1ರಿಂದ 4ನೇ ವಿಧಿ ಹೇಳುತ್ತದೆ. ಹಾಗಾದ್ರೆ ಇನ್ನು ನೆಕ್ಸ್ಟ್ ಕ್ವಶನ್, ಭಾರತೀಯ ಸಂವಿಧಾನದ ವಿಧಿ 1 ಭಾರತದ ದೇಶವನ್ನು ಏನೆಂದು ವರ್ಣಿಸುತ್ತದೆ? ನೋಡಿ, 1ನೇ ವಿಧಿಯಲ್ಲಿ ಭಾರತ ದೇಶವನ್ನು ಏನೆಂದು ವರ್ಣಿಸುತ್ತದೆ ಅಂತ ಕೇಳಿದ್ದಾನೆ. ಇದು PSI 2016ರಲ್ಲಿ ಕೇಳಿದಂತ ಪ್ರಶ್ನೆ. ಆಪ್ಷನ್ ಎ ರಾಜ್ಯಗಳ ಸಂಯುಕ್ತ, ರಾಜ್ಯಗಳ ಒಕ್ಕೂಟ, ಕಾಮನ್ವೆಲ್ತ್ ರಾಜ್ಯಗಳು ಮತ್ತು ರಾಜ್ಯಗಳ ಗುಂಪು, ಈ ರೀತಿ ಇದೆ ಆಪ್ಷನ್. ಹಾಗಾದ್ರೆ ರಾಜ್ಯಗಳ ಸಂಯುಕ್ತ, ಇದು ರಾಜ್ಯಗಳ ಒಕ್ಕೂಟ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ರಾಜ್ಯಗಳ ಒಕ್ಕೂಟ ಅಂತ 1ನೇ ವಿಧಿ ಹೇಳುತ್ತದೆ. ರಾಜ್ಯಗಳ ಒಕ್ಕೂಟ ಅಂದ್ರೆ ನಮ್ಮ ರಾಷ್ಟ್ರದಲ್ಲಿರುವ ಎಲ್ಲಾ ರಾಜ್ಯಗಳು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಬೇರೆ ಬೇರೆ ರಾಜ್ಯಗಳನ್ನು ನಾವು ಎಷ್ಟು ಬೇಕಾದಷ್ಟು ನಾವು ರಾಜ್ಯಗಳನ್ನು ರಚನೆ ಮಾಡಬಹುದು. ಹಂಗಾದ್ರೆ ನಾವು ರಾಷ್ಟ್ರ ಬಿಟ್ಟು ಹೊರಗಡೆ ಹೋಗುವಂತಿಲ್ಲ. ಗೊತ್ತಾಯ್ತಾ? ನೋಡಿ, ಇದರಲ್ಲಿ ನಾವು ಬೇಕಾದಷ್ಟು ರಾಜ್ಯಗಳನ್ನು ನಾವು ರಚನೆ ಮಾಡ್ಕೋಬಹುದು ರಾಷ್ಟ್ರದಲ್ಲಿ. ರಾಷ್ಟ್ರವನ್ನು ಬಿಟ್ಟು ನಾವು ಹೊರಗಡೆ ಹೋಗುವಂತಿಲ್ಲ ಅಂತ ಹೇಳುತ್ತೆ ಇದು ಒಕ್ಕೂಟ ಬಗ್ಗೆ. ಹಾಗಾದ್ರೆ 1ನೇ ವಿಧಿ ಏನೇನು ಒಳಗೊಂಡಿದೆ ಅಂದ್ರೆ ಇದು ರಾಜ್ಯಗಳನ್ನು ಒಳಗೊಂಡಿದೆ. ರಾಜ್ಯಗಳನ್ನು ಒಳಗೊಂಡಿದೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ. ಮತ್ತು ಇದೇನ್ ಹೇಳುತ್ತೆ ಅಂದ್ರೆ ಇದು ನಮ್ಮ ರಾಷ್ಟ್ರವು ವಶಪಡಿಸಿಕೊಂಡ ಸ್ಥಳಗಳ ಬಗ್ಗೆನೂ ಹೇಳುತ್ತದೆ. ಇದು ಪ್ರದೇಶಗಳ ಬಗ್ಗೆ ಹೇಳುತ್ತದೆ. ಭಾರತ ದೇಶವು ವಶಪಡಿಸಿಕೊಂಡ ಭೂಪ್ರದೇಶದ ಬಗ್ಗೆ ಹೇಳುತ್ತದೆ. ಇಷ್ಟು 1ನೇ ವಿಧಿ ಹೇಳುತ್ತದೆ. ಇದು ಇಂಪಾರ್ಟೆಂಟ್ ನೋಡಿ. ಇದು ರಾಜ್ಯಗಳ ವಿಧಿ 1ನೇದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಭಾರತ ವಶಪಡಿಸಿಕೊಂಡಿರುವ ಭೂಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇದೆ. ಇದು ಕೇಳಿದ್ದಾನೆ ಇದನ್ನು ಕ್ವಶನ್ ಅನ್ನು. ಓಕೆ, ಹಾಗಾದ್ರೆ 4ನೇ ಕ್ವಶನ್ ನೋಡಿ. 1953ರಲ್ಲಿ ರಾಜ್ಯಗಳ ಪುನರ್ರಚನಾ ಆಯೋಗವನ್ನು ಇವರ ಅಧ್ಯಕ್ಷತೆಯಲ್ಲಿ ಮತ್ತು ಸದಸ್ಯತ್ವದಲ್ಲಿ ರಚಿಸಲಾಯಿತು. ಇದು KS 2017ರಲ್ಲಿ ಕೇಳಿದಂತ ಪ್ರಶ್ನೆ. ಆಪ್ಷನ್ ಎ ಅಧ್ಯಕ್ಷರು ಫಜಲ್ ಮತ್ತು ಸದಸ್ಯರು HN ಕುಂಜು, KM ಪಣಿಕರ್. ಆಪ್ಷನ್ ಎ. ಆಪ್ಷನ್ 2 ಅಧ್ಯಕ್ಷರು ಯಾರಾಗಿದ್ದಾರಂದ್ರೆ ಜವಾಹರ್ಲಾಲ್ ನೆಹರು ಮತ್ತು ಸದಸ್ಯರು ವಲ್ಲಭಾಯಿ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯ ಅವರು. ಆಪ್ಷನ್ ಎ ಅಂದ್ರೆ 3. ಆಪ್ಷನ್ 3 ಅಧ್ಯಕ್ಷರು SK ದಾರ್ ಮತ್ತು ಸದಸ್ಯರು JS ಲಾಲ್ ಮತ್ತು ಪನ್ನಾಲಾಲ್ ಅಂತ ಆಪ್ಷನ್ 3 ಕೊಟ್ಟಿದ್ದಾನೆ. ಹಾಗಾದ್ರೆ 4ನೇದು
ಆಪ್ಷನ್ 4 ಅಧ್ಯಕ್ಷರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಸದಸ್ಯರು ಕೆ ಎಂ ಮುನ್ಷಿ ಮತ್ತು ಬಿ ಎನ್ ರಾಯ್ ಅವರು. ಇಷ್ಟು ಆಪ್ಷನ್ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಎ, ಅಧ್ಯಕ್ಷರು ಪ್ರಜ್ವಲ್ ಅಳಿ ಆಗಿದ್ದರು ಮತ್ತು ಸದಸ್ಯರಿನ ಯಾರಾಗಿದ್ದಾರೆ ಅಂದ್ರೆ ಎಚ್ ಎನ್ ಕುಂಜು ಮತ್ತು ಕೆ ಎಂ ಪಣಿಕರ್ ಅವರು ಆಗಿದ್ದರು. ಇದು 1953ರಲ್ಲಿ ರಾಜ್ಯಗಳ ಪುನರ್ವಿಂಗಡಣೆ ಆಯೋಗದಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ರಾಜ್ಯಗಳ ಪುನರ್ವಿಂಗಡಣೆಯನ್ನು ಯಾವ ಆಧಾರದ ಮೇಲೆ ಮಾಡಲಾಯಿತು ಅಂದ್ರೆ, ಒಂದನೇದು ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನು ಪುನರ್ ರಚನೆ ಮಾಡ್ತಾರೆ. ಇನ್ನು ಬರೀ ಭಾಷೆಗಳ ಮೇಲೆ ರಚನೆ ಮಾಡಲಾಯ್ತಾ? ಸಾರಿ, ಬರೀ ರಾಜ್ಯಗಳ ರಚನೆಗಳ ಭಾಷೆ ಆಧಾರದ ಮೇಲೆ ರಾಜ್ಯಗಳನ್ನು ರಚನೆ ಮಾಡಿಲ್ಲ. ಹಾಗಾದ್ರೆ ಇದಕ್ಕೆ ಅಷ್ಟು ನಾಲ್ಕು ಮಾನದಂಡಗಳನ್ನು ಏನ್ ಮಾಡ್ತಾರೆ, ಅನುಸರಿಸುತ್ತಾರೆ. ಒಂದನೇದು ಭಾಷೆ ಆದರೆ, ಎರಡನೇದು ದೇಶದ ಐಕ್ಯತೆ, ಭದ್ರತೆ ಮತ್ತು ಸಂರಕ್ಷಿಸುವುದು ಮತ್ತು ಬಲಪಡಿಸುವುದು, ಇದು ಎರಡನೇದು. ಮೂರನೇದು ಮಾನದಂಡ ಏನಂದ್ರೆ, ಇದು ಹಣಕಾಸು ಮತ್ತು ಆಡಳಿತಾತ್ಮಕ ಅಂಶಗಳನ್ನು ಪರಿಗಣಿಸುವುದು, ಇದು ಮೂರನೇದು. ಹಾಗಾದ್ರೆ ನಾಲ್ಕನೇದು ಏನಿದೆ ಅಂದ್ರೆ ಸಾರ್ವಜನಿಕ ಕಲ್ಯಾಣಕ್ಕಾಗಿ ಯೋಜನೆಗಳನ್ನು ರೂಪಿಸುವುದು, ಅದು ಎದರ ಸಂಬಂಧ? ಸಾರ್ವಜನಿಕ ಕಲ್ಯಾಣಕ್ಕೋಸ್ಕರ. ಇಷ್ಟು ನಾಲ್ಕು ಅಂಶಗಳನ್ನು ಮಾನದಂಡಗಳನ್ನು ಆಗಿ ಇಟ್ಟುಕೊಂಡು ರಾಜ್ಯಗಳನ್ನು ರಚನೆ ಮಾಡುತ್ತಾರೆ. ಇಷ್ಟು ಈ ಅಧ್ಯಕ್ಷರ 1953ರಲ್ಲಿ ರಚನೆ ಆದಂತ ರಾಜ್ಯಗಳ ಪುನರ್ರಚನೆ ಆಯೋಗದಲ್ಲಿ ಇಷ್ಟು ನಾಲ್ಕು ಮಾನದಂಡಗಳನ್ನಾಗಿ ಇಟ್ಟುಕೊಂಡು ರಾಜ್ಯಗಳನ್ನು ಪುನರ್ ವಿಂಗಡಣೆ ಮಾಡ್ತಾರೆ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್, ಭಾಷಾ ಆಧಾರಿತ ರಾಜ್ಯಗಳ ರಚನೆಗೊಂಡ ಮೊದಲ ರಾಜ್ಯ ಯಾವುದು? ನೋಡಿ, ಭಾಷಾ ಆಧಾರಿತ ರಾಜ್ಯಗಳ ರಚನೆಗೊಂಡ ಮೊದಲ ರಾಜ್ಯ ಯಾವುದು ಅಂದ್ರೆ PSI 2017ರಲ್ಲಿ ಕೇಳಿದಂತ ಪ್ರಶ್ನೆ. ಆಪ್ಷನ್ ಎ ಮದ್ರಾಸ್, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಇ ಆಂಧ್ರ ಪ್ರದೇಶ್, ಆಪ್ಷನ್ 4 ಗುಜರಾತ್. ಇದರಲ್ಲಿ ಮೊದಲನೇ ಕರೆಕ್ಟ್ ಆದ ಆನ್ಸರ್ ಯಾವ್ದಂದ್ರೆ ಆಂಧ್ರ ಪ್ರದೇಶ್ ಭಾಷಾ ಆಧಾರಿತವಾಗಿ ರಚನೆಗೊಂಡ ಮೊದಲ ರಾಜ್ಯ. ನೋಡಿ, 1948ರಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಭಾಷಾ ಆಧಾರಿತವಾಗಿ ರಚನೆ ಆಗ್ಬೇಕಂತೇಳಿ ದಕ್ಷಿಣ ಭಾರತದಲ್ಲಿ ಕೂಗು ಹೆಚ್ಚಾಗುತ್ತದೆ. ಅದರಂತೆ 1948ರಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ. ಆ ಸಮಿತಿ ಹೆಸರು SK ದಾರ್ ಸಮಿತಿ ಅಂತ. ಯಾವ ಸಮಿತಿ? SK ದಾರ್ ಸಮಿತಿ. ನೋಡಿ, SK ದಾರ್ ಅನ್ನೋ ಸಮಿತಿಯನ್ನ ರಚನೆ ಮಾಡ್ತಾರೆ. ಇದು 1948ರಲ್ಲಿ. ಆದ್ರೆ ಇದು ಜೂನ್ ನಲ್ಲಿ ರಚನೆ ಮಾಡ್ತಾರೆ. ಇದು ಡಿಸೆಂಬರ್ ಅಲ್ಲಿ 1948 ಡಿಸೆಂಬರ್ ಅಲ್ಲಿ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸುತ್ತದೆ. ಆದರೆ ಇದು ಭಾಷಾ ಆಧಾರಿತವಾಗಿ ರಾಜ್ಯಗಳ ರಚನೆ ಮಾಡಬಾರದು ಅಂತ ಹೇಳುತ್ತದೆ. ಆಗ ಇದು ತಿರಸ್ಕರಿಸಲಾಗುತ್ತದೆ SK ದಾರ್ ಸಮಿತಿ. ಆದ ನಂತರ ಇದು ಎರಡನೇ ಆಯೋಗವನ್ನು ರಚನೆ ಮಾಡ್ತಾರೆ. ಯಾವಾಗಪ್ಪ ಅಂತಂದ್ರು ಇದು ಡಿಸೆಂಬರ್ 1948ರಲ್ಲಿ GVP ಸಮಿತಿ ಅಂತ ರಚನೆ ಮಾಡ್ತಾರೆ. GVP ಸಮಿತಿ ಅಂತ ರಚನೆ ಮಾಡ್ತಾರೆ. ಇವರು ಕೂಡ ಏನ್ ಹೇಳ್ತಾರಪ್ಪ ಅಂತಂದ್ರೆ ಭಾಷೆ ಆಧಾರಿತವಾಗಿ ರಾಜ್ಯಗಳ ರಚನೆ ಮಾಡಬಾರದು ಅಂತ ಇವರು ಹೇಳ್ತಾರೆ. ಇದು ದೇಶದ ಐಕ್ಯತೆ ಮತ್ತು ಭದ್ರತೆಗೆ ಧಕ್ಕೆ ಉಂಟಾಗುತ್ತದೆ ಅಂತ ಇವರು ಹೇಳ್ತಾರೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ ಇವರು ಈ ಕೇಂದ್ರ ಸರ್ಕಾರ 1948 GVP ಸಮಿತಿ ಆಯೋಗನು ಸಹಿತ ಆಯೋಗ ಕೊಟ್ಟ ವರದಿಯು ತಿರಸ್ಕರಿಸುತ್ತದೆ. ಇದು ಆದ ನಂತರ ದಕ್ಷಿಣ ಭಾರತದಲ್ಲಿ ಆಂಧ್ರ ಪ್ರದೇಶದಲ್ಲಿ ಪೊಟ್ಟಿ ಶ್ರೀರಾಮುಲು ಎಂಬರವರು ಭಾಷಾ ಆಧಾರಿತವಾಗಿ ರಾಜ್ಯಗಳ ವಿಂಗಡಣೆ ಮಾಡ್ಬೇಕಂತೇಳಿ
ಇದು ಉಪವಾಸ ಸತ್ಯಾಗ್ರಹ ಮಾಡ್ತಾರೆ ಇವ್ರು. ಪಟ್ಟಿ ಶ್ರೀರಾಮುಲು 1953ರಲ್ಲಿ. ಯಾರಪ್ಪ ಅಂತಂದ್ರೆ ಪಟ್ಟಿ ಶ್ರೀರಾಮುಲು ಅವರು. ಇವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಆಂಧ್ರ ಪ್ರದೇಶದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಒಟ್ಟು 53 ದಿನಗಳ ಕಾಲ ಉಪವಾಸ ಮಾಡ್ತಾರೆ. ಹಾಗೆ ಇವರು ಮರಣ ಹೊಂದುತ್ತಾರೆ. ಆಗ ಇನ್ನು ಹೆಚ್ಚಾಗಿ ಕೂಗು ಹೆಚ್ಚಾಗುತ್ತದೆ ಮತ್ತು ಹಿಂಸಾಚಾರಕ್ಕೆ ಎಡೆ ಮಾಡಿಕೊಡುತ್ತದೆ ಇದು. ಆಗ ಕೇಂದ್ರ ಸರ್ಕಾರ ಏನ್ ಮಾಡುತ್ತಪ್ಪ ಅಂತಂದ್ರೆ ಹಾಗೆ ಡಿಸೆಂಬರ್ 1953ರಲ್ಲಿ ಡಿಸೆಂಬರ್ ಏನ್ ಮಾಡ್ತಂದ್ರೆ ಮತ್ತೊಂದು ಆಯೋಗವನ್ನು ರಚನೆ ಮಾಡುತ್ತಾರೆ. ಅದೇ ಬಜಳಳ್ಳಿ ಆಯೋಗ. ಇದು ರಚನೆ ಮಾಡ್ತಾರೆ. ಇದರ ಆಧಾರದ ಮೇಲೆ ರಾಜ್ಯಗಳನ್ನ ಪುನರ್ ವಿಂಗಡಣೆ ಮಾಡ್ತಾರೆ. ಇಷ್ಟು ಈ ಭಾಷೆ ಆಧಾರಿತವಾಗಿ ಭಾಷಾ ರಾಜ್ಯಗಳ ರಚನೆಗೆ ನಡೆದು ಬಂದ ದಾರಿ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್. ಭಾರತದಲ್ಲಿ ರಾಜ್ಯದ ಗಡಿಗಳನ್ನು ಬದಲಾಯಿಸುವ ಅಧಿಕಾರ ಯಾರ ಬಳಿ ಇದೆ? ಇದು PC 2024ರಲ್ಲಿ ಕೇಳಿದಂತ ಪ್ರಶ್ನೆ ನೋಡಿ. ಇದು PC 2014ರಲ್ಲಿ ಕೇಳಿದಂತ ಪ್ರಶ್ನೆ ನೋಡಿ. ಆಪ್ಷನ್ ಎ ರಾಜ್ಯ ಸರ್ಕಾರ, ಆಪ್ಷನ್ ಬಿ ಸಂಸತ್ತು, ಆಪ್ಷನ್ ಸಿ ಪ್ರಧಾನಮಂತ್ರಿ, ಆಪ್ಷನ್ ಡಿ ರಾಷ್ಟ್ರಪತಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಸಂಸತ್ತು, ಪಾರ್ಲಿಮೆಂಟ್. ಒಂದು ಹೊಸ ರಾಜ್ಯಗಳ ಗಡಿಗಳನ್ನ ರಚನೆ ಮಾಡೋದಾಗಲಿ ಅಥವಾ ಹೆಸರು ಬದಲಾವಣೆ, ಒಂದು ರಾಜ್ಯದ ಗಡಿ ಆಗಿರ್ಬೋದು ಅಥವಾ ಹೆಸರು ಆಗಿರ್ಬೋದು ಮತ್ತು ಹೊಸ ರಾಜ್ಯಗಳ ರಚನೆ ಆಗಿರ್ಬೋದು, ಇವೆಲ್ಲ ಅಧಿಕಾರ ಇರುವುದು ಸಂಸತ್, ಪಾರ್ಲಿಮೆಂಟ್ಗೆ. ಪಾರ್ಲಿಮೆಂಟ್ ಒಂದು ಇವೆಲ್ಲವನ್ನು ರಚನೆ ಮಾಡಬಹುದು. ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್. 1956ರಲ್ಲಿ ನಡೆದ ರಾಜ್ಯಗಳ ಮರು ವಿಂಗಡಣೆಯು ಈ ಕೆಳಗಿನ ಯಾವುದನ್ನು ಆಧರಿಸಿದೆ? ಇದು PSI 2021ರಲ್ಲಿ ಕೇಳಿದಂತ ಪ್ರಶ್ನೆ ನೋಡಿ. 1956ರಲ್ಲಿ ನಡೆದ ರಾಜ್ಯಗಳ ಮರು ವಿಂಗಡಣೆ ಈ ಕೆಳಗಿನ ಯಾವುದನ್ನು ಆಧರಿಸಿದೆ ಅಂದ್ರೆ ಆಂತರಿಕ ಭದ್ರತೆ ಮತ್ತು ಹವಾಮಾನ, ಆಪ್ಷನ್ ಬಿ, ಆಪ್ಷನ್ ಸಿ ಭಾಷೆ, ಆಪ್ಷನ್ ಡಿ ಆಡಳಿತಾತ್ಮಕ ಕಾರಣಗಳು. ಇದಕ್ಕೆ ಸರಿಯಾದ ಉತ್ತರ ಭಾಷೆಯನ್ನು ಆಧಾರವಾಗಿಟ್ಟುಕೊಂಡು ರಾಜ್ಯಗಳನ್ನು ಮರು ವಿಂಗಡಣೆ ಮಾಡ್ತಾರೆ. ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ಭಾಷೆಗಳ ಆಧಾರಿತವಾಗಿ ರಾಜ್ಯಗಳು ವಿಂಗಡಣೆ ಮಾಡ್ಬೇಕಂತ ಕೂಗು ಹೆಚ್ಚಾಗುತ್ತದೆ ಮತ್ತು ಪಟ್ಟಿ ಶ್ರೀರಾಮುಲು ಅವರು ಆಂಧ್ರ ಪ್ರದೇಶದಲ್ಲಿ ಮರಣ ಹೊಂದಿರುತ್ತಾರೆ. ಇದು ಸಾಕಷ್ಟು ಪರಿಣಾಮವನ್ನು ಬೀರುತ್ತದೆ. ಒಂದು ರಾಜ್ಯಗಳ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳು ವಿಂಗಡಣೆ ಮಾಡ್ಬೇಕಂತೇಳಿ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ, ಬದಲಾವಣೆ ಆಯೋಗ ಕಮಿಟಿಯನ್ನು ರಚನೆ ಮಾಡಿ ಅದರಂತೆ ಹೊಸ ರಾಜ್ಯಗಳನ್ನ ರಚನೆ ಮಾಡುತ್ತಾರೆ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್. ಹೊಸ ರಾಜ್ಯದ ರಚನೆಗಾಗಿ ಭಾರತದ ಸಂವಿಧಾನದ ಈ ಕೆಳಗಿನ ಯಾವ ಅನುಸೂಚಿಯನ್ನು ತಿದ್ದುಪಡಿ ಮಾಡಬೇಕು? ನೋಡಿ, ಇದು ಕೇಳಿದಂತೆ ಈಗ ಹಿಂದೆ ಹೇಳಿದಂತೆ ಮತ್ತೆ ಕ್ವಶನ್ ಕೇಳ್ತಾನೆ ಇದನ್ನು. ಆಪ್ಷನ್ ಎ 2ನೇ ಅನುಸೂಚಿ, ಆಪ್ಷನ್ ಬಿ ಮೊದಲನೇ ಅನುಸೂಚಿ, ಆಪ್ಷನ್ ಸಿ 3ನೇ ಅನುಸೂಚಿ, ಆಪ್ಷನ್ ಡಿ 7ನೇ ಅನುಸೂಚಿ. ನೋಡಿ, ಆಪ್ಷನ್ ಮೊದಲನೇದೇ ಅನುಸೂಚಿ, ಇದನ್ನು ತಿದ್ದುಪಡಿ ಮಾಡಬೇಕು. ಇದು ಡಿಸ್ಕಷನ್ ಮಾಡಿದ್ದೇನೆ ಈಗಾಗಲೇ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್. ಭಾರತದ ಸಂವಿಧಾನದ 1ನೇ ವಿಧಿಯು ಭಾರತವನ್ನು ಏನೆಂದು ಕರೆದಿದೆ? ಇದು PSI 2018ರಲ್ಲಿ ಕೇಳಿದಂತ ಪ್ರಶ್ನೆ. ಏಕಾತ್ಮಕ ರಾಷ್ಟ್ರ ಅಂದ್ರೆ ಯುನಿಟರಿ ಸ್ಟೇಟ್, ಆಪ್ಷನ್ ಬಿ ಫೆಡರೇಷನ್, ಆಪ್ಷನ್ ಸಿ ಅರೆ ಸಂಯುಕ್ತ, ಆಪ್ಷನ್ ಡಿ ರಾಜ್ಯಗಳ ಒಕ್ಕೂಟ. ಇದು ಸರಿಯಾದ ಉತ್ತರ ಯಾವುದಂದ್ರೆ ರಾಜ್ಯಗಳ ಒಕ್ಕೂಟ ಅಂತ 1ನೇ ವಿಧಿ ಹೇಳುತ್ತದೆ. ಈ ರಾಜ್ಯಗಳ 1ನೇ ವಿಧಿ ಏನೇನು ಒಳಗೊಂಡಿದೆ ಅಂತ ಹೇಳಿದ್ದೇನೆ. ಈಗ ರಾಜ್ಯಗಳನ್ನು ಒಳಗೊಂಡಿದೆ, ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ. ಹಾಗೆ ಕೂಡ ಭಾರತವು ವಶಪಡಿಸಿಕೊಳ್ಳುವ ಭೂಪ್ರದೇಶಗಳನ್ನು ಒಳಗೊಂಡಿದೆ. ಆ ವಶಪಡಿಸಿಕೊಳ್ಳುವ ಭೂಪ್ರದೇಶವನ್ನು ಮೊದಲು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಬಹುದು, ನಂತರ ರಾಜ್ಯಗಳನ್ನಾಗಿ ಮರು ನಾಮಕರಣ ಮಾಡಬಹುದು. ಎಕ್ಸಾಂಪಲ್ ಗೋವಾ ಆಗಿರ್ಬೋದು. ಇವೆಲ್ಲವನ್ನು ಮೊದಲು ಕೇಂದ್ರಾಡಳಿತ ಪ್ರದೇಶಗಳನ್ನು ಮಾಡಿದ್ದರು, ನಂತರ ರಾಜ್ಯಗಳಾಗಿ ಮರು ನಾಮಕರಣ ಮಾಡಲಾಯಿತು. ಓಕೆ, ನೆಕ್ಸ್ಟ್ ಕ್ವಶನ್. ಭಾರತೀಯ ಒಕ್ಕೂಟದ ರಾಜ್ಯಗಳನ್ನು
ಪುನರ್ ರಚಿಸುವುದು ಅಥವಾ ಅವುಗಳ ಗಡಿಗಳನ್ನು ಬದಲಾಯಿಸುವುದು ಇದರ ಅಧಿಕಾರವಾಗಿದೆ. FDA 2018ರಲ್ಲಿ ನೋಡಿ. ಆಪ್ಷನ್ ಎ ಕೇಂದ್ರ ಸಂಸತ್ತು ಸಾಮಾನ್ಯ ಶಾಸನ ಪ್ರಕ್ರಿಯೆಯಲ್ಲಿ ಸರಳ ಬಹುಮತದಿಂದ. ಆಪ್ಷನ್ ಬಿ ಸಂಬಂಧಿತ ರಾಜ್ಯಗಳ ಸರ್ಕಾರದ ಸಮ್ಮತಿಯೊಂದಿಗೆ ಕೇಂದ್ರ ಸರ್ಕಾರದ ಕಾರ್ಯಕಾರಿ ಆದೇಶ. ಆಪ್ಷನ್ ಸಿ ಸಂಸತ್ತಿನ ಎರಡೂ ಸದನಗಳ 2/3 ಬಹುಮತದಿಂದ. ಆಪ್ಷನ್ ಡಿ ಸಂಸತ್ತಿನ ಎರಡೂ ಸದನಗಳ 2/3 ಬಹುಮತದಿಂದ ಮತ್ತು ಸಂಬಂಧಿತ ರಾಜ್ಯ ವಿಧಾನಮಂಡಲದ ಸಮ್ಮತಿಯಿಂದ. ನೋಡಿ, ಒಂದು ರಾಜ್ಯಗಳ ಪುನರ್ ರಚಿಸುವುದು ಅಥವಾ ಅವುಗಳ ಗಡಿಗಳು ಬದಲಾಯಿಸುವುದು ಅಧಿಕಾರ ಯಾರಿಗಿದೆ ಅಂತ ಕೇಳಿದ್ದಾನೆ. ನೋಡಿ, ಇದು ಆಪ್ಷನ್ ಎ ಕರೆಕ್ಟ್ ಆದ ಆನ್ಸರ್. ಕೇಂದ್ರ ಸಂಸತ್ತು ಮತ್ತು ಸಾಮಾನ್ಯ ಶಾಸನ ಪ್ರಕ್ರಿಯೆಯಲ್ಲಿ ಸರಳ ಬಹುಮತದಿಂದ ಒಂದು ರಾಜ್ಯಗಳನ್ನು ರಚಿಸಬಹುದು ಮತ್ತು ಅದರ ಗಡಿಗಳನ್ನು ಬದಲಾಯಿಸಬಹುದು. ಈ ಎಲ್ಲ ಅಧಿಕಾರ ಇರುವುದು ಕೇಂದ್ರ ಸಂಸತ್ತಿಗೆ. ಹಾಗಂತೇಳಿ ರಾಜ್ಯ ಸರ್ಕಾರಕ್ಕೆ ಈ ಶಾಸನವನ್ನು, ಅಂದ್ರೆ ಇದು ಪಾರ್ಲಿಮೆಂಟ್ ಅಲ್ಲಿ ಏನ್ ಮಾಡ್ತಾರೆ, ಒಂದು ಶಾಸನವನ್ನು ಮಂಡಿಸುತ್ತಾರಲ್ಲ, ಆ ಶಾಸನವನ್ನು ಆಯಾ ರಾಜ್ಯದ ವಿಧಾನಸಭೆ ಮಂಡಲಕ್ಕೆ ಕಳಿಸುತ್ತಾರೆ. ಆದರೆ ರಾಜ್ಯವು ಸಮ್ಮತಿ ಕೊಟ್ಟರೂ ಆಯ್ತು ಅಥವಾ ಕೊಡದೇ ಇದ್ದರೂ ಆಯ್ತು. ನೋಡಿ, ಒಂದು ತೆಲಂಗಾಣ ಈಗ 2014ರಲ್ಲಿ ತೆಲಂಗಾಣದಿಂದ ಇದು ಆಂಧ್ರ ಪ್ರದೇಶದಿಂದ ತೆಲಂಗಾಣ ರಾಜ್ಯವನ್ನು ಆಂಧ್ರ ಪ್ರದೇಶದಿಂದ ತೆಲಂಗಾಣ ರಾಜ್ಯವನ್ನು ರಚನೆ ಮಾಡಿರಲಾಯಿತು. ಇದಕ್ಕಾಗಿ ಏನ್ ಮಾಡಿದಾರಪ್ಪ ಅಂತಂದ್ರೆ ಪಾರ್ಲಿಮೆಂಟ್ ಅಲ್ಲಿ ರಾಜ್ಯಸಭೆಯಲ್ಲಿ ಶಾಸನವನ್ನು ಮಂಡನೆ ಮಾಡಿದ್ರು. ಹಾಗೆ ಕೂಡ ಲೋಕಸಭೆಯಲ್ಲಿನೂ ಮಂಡನೆ ಆಯಿತು. ಅದಾದ ನಂತರ ಏನ್ ಮಾಡ್ತಾರಪ್ಪ ಅಂತಂದ್ರೆ ಆಯಾ ರಾಜ್ಯದ, ಅಂದ್ರೆ ಆಂಧ್ರ ಪ್ರದೇಶಕ್ಕೆ ಅದನ್ನ ಶಾಸನವನ್ನು ಕಳಿಸಲಾಯಿತು. ಆಗ ಆಂಧ್ರ ಪ್ರದೇಶದ ವಿಧಾನಸಭೆಯಲ್ಲಿ ಅದನ್ನು ಸಮ್ಮತಿ ಕೊಟ್ಟರು ಅಥವಾ ಕೊಡದೇ ಇದ್ದರೂ ಸಹಿತ ತೆಲಂಗಾಣವನ್ನು ರಚಿಸುವ ಅಧಿಕಾರ ಯಾರಿಗಿತ್ತು ಅಂದ್ರೆ ಸಂಸತ್ತಿಗಿತ್ತು. ಅಂದ್ರೆ ಇದಕ್ಕೆ ಹೆಚ್ಚಿನ ಅಧಿಕಾರ ಯಾರ ಕಡೆ ಇದಪ್ಪ ಅಂತಂದ್ರೆ ಇದು ಸಂಸತ್ತಿಗೆ ಹೆಚ್ಚಿನ ಅಧಿಕಾರವನ್ನು ಇದೆ. ಇದಕ್ಕೆ ಒಪ್ಪಿಗೆಯನ್ನು ಪಡೆಯಬಹುದು ಅಥವಾ ಪಡೆದೇ ಇರಬಹುದು. ಇದಕ್ಕೆ ಆಯಾ ರಾಜ್ಯದ ಒಪ್ಪಿಗೆ. ಓಕೆ, ಅರ್ಥ ಆಯ್ತು ಅನ್ಕೋತೇನೆ. ಓಕೆ, ಥ್ಯಾಂಕ್ ಯು. ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಮುಂದಿನ ವಿಡಿಯೋಗಳಲ್ಲಿ ಇನ್ನು ಪೀಠಿಕೆ ಇದು ಯಾವ್ದಪ್ಪ ಅಂತಂದ್ರೆ ಸಿಟಿಜನ್ಶಿಪ್ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಪ್ರಶ್ನೆಗಳನ್ನು ನೋಡೋಣ. ಓಕೆ, ಥ್ಯಾಂಕ್ಸ್.